ಒಳ್ಳೆ ಲೊಕೇಶನ್ ಸರ್. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಸರ್. ಪಕ್ಕದಲ್ಲೇ ಎಲ್ಲ ಅಂಗಡಿಗಳು ಸಿಗುತ್ತೆ. ಬಾರಿದ್ಯಾ? ಫ್ಯಾಮಿಲಿ ಏರಿಯಾ ಸರ್. ಬಾರಿದ್ಯೋ ಇಲ್ವೋ? ಇಲ್ಲ ಸರ್. ಹಾಗಾದ್ರೆ ಫ್ಲಾಟ್ ಡೌಟೆ. ಅದು ಇದೆಲ್ಲ ಹಂಗಂದ್ರೆ ಅದೇ ಅಪ್ಪ ಹುಡುಗಿರು ಇದೆಲ್ಲ ಕೇಳ್ತಾರಂತ ನನ್ಗೆ ಅವ್ರು ಹೇಳಿಲ್ವಲ್ಲ. ಹಾಗೇನಿಲ್ಲಪ್ಪ, ಹೆಂಡ್ತಿನ ಕರ್ಕೊಂಬರ್ತೀನಿ. ಫ್ಲಾಟ್ ನಿಮಗೆ ತಾನೇ? ಫ್ಲಾಟು ಅವನಿಗೇನೆ, ಆದರೆ ನಾವು ಅವಾಗ ಬರ್ತಾ ಇರ್ತೀವಿ, ಹೋಗ್ತೀವಿ. ಸ್ವಲ್ಪ ಹೊತ್ತು ಇಲ್ಲೇ ಇದ್ರೂ ಇರಬಹುದು. ಬಾರೇನು ಇಲ್ಲ ಸರ್ ಇಲ್ಲಿ, ಆದ್ರೆ ಒಂದು 2-3 ಪಬ್ ಇದೆ ಸರ್ ಇಲ್ಲಿ. ಫ್ಯಾಮಿಲಿ ಏರಿಯಾ ಅಂದೆ. ಸ್ವಲ್ಪ ವೇಟ್ ಮಾಡಿ, ಮನೆಯವ್ರ ತರ ಕೇಳ್ತೀನಿ. ಮನೆ ನೋಡಕ್ ಬರ್ತೀವಿ ಅಂತ ಮೊದಲೇ ಹೇಳಿಲ್ವಾ? ಹೇಳಿದ್ರೆ ಕೇಳಲ್ಲ ಸರ್. ಇವರು ತುಂಬಾ ಬಜಾರಿಗಳು. ಇವ್ರನ್ನ ಹೊರಗೆ ಹಾಕಕ್ಕೆ 2 ವರ್ಷದಿಂದ ಓನರ್ ಒದ್ದಾಡ್ತಿದ್ದಾರೆ. ಏನು ಮೇಡಮ್, ಒಂದು 5 ನಿಮಿಷ. ಸಾರ್, ಬೇಗ ಸಾರ್. ಅವಳು ಮಗಳೇನಾದ್ರೂ ಬಂದ್ಬಿಟ್ರೆ ದೊಡ್ಡ ಎಡವಟ್ಟು ಮಾಡ್ಬಿಡ್ತಾಳ ಅವಳು. ಇಷ್ಟಕ್ಕೆ ಹೀಗಾಡಿದ್ರೆ ಅವರನ್ನು ಹೇಗಯ್ಯ ಖಾಲಿ ಮಾಡಿಸ್ತೀಯಾ? ಓನರ್ ಕೋರ್ಟಲ್ಲಿ ಕೇಸ್ ಹಾಕಿದಾರೆ ಸಾರ್. ಹೆಂಗೋ ಖಾಲಿ ಮಾಡ್ಲೇಬೇಕಲ್ವಾ? ಇಲ್ಲೋಡಿ, ಇದು ನನ್ನ ಮಗಳ ರೂಮ್. ಹೊರಗಿಂದಾನೆ ನೋಡಿ. ಎಷ್ಟು ದಿವಸ ಆಯ್ತು ಪ್ರಭು, ನೀನ್ ನೋಡೇ ಸಂತೋಷ ಆಗ್ತಾ ಇದೆ. ಕುಡಿಯಪ್ಪ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅನ್ನ ತಾನೇ ತಿಂತ್ಯಾ? ಏನು ನಾನು ಇಲ್ದಿರೋ ಟೈಮಲ್ಲಿ ಕರ್ಕೊಂಡ್ ಬರ್ತ್ಯಾ? ಏನಮ್ಮ, ಯಾಕೆ ಕಳ್ರನ್ನೆಲ್ಲ ಒಳಗಡೆ ಬಿಟ್ಟೆ? ಮೇಡಮ್, ನಾವು ಓನರ್ ಹತ್ರ ಹೇಳ್ಬಿಟ್ಟೆ. ಏನಯ್ಯ ದೊಡ್ಡ ಓನರ್? ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಸರಿಯಾಗಿ ಹೇಳದ್ನಲ್ಲ, ಬಾಡಿಗೆ ಜಾಸ್ತಿ ಕೊಡಲ್ಲ, 5 ವರ್ಷಕ್ಕೆ ಮನೇನು ಖಾಲಿ ಮಾಡಲ್ಲ ಅಂತ. ಹೇಳಿದಕ್ಕೆಲ್ಲ ತಲೆ ಆಡಿಸ್ಕೊಂಡು ಹೋದ. ಅದಾದ್ಮೇಲೂ ಜನರನ್ನ ಕಳಿಸ್ತಾ ಇದ್ರೆ ಏನ್ ಅರ್ಥ? ಏನು ತಲೆ ಕೆಟ್ಟಿದ್ಯಾ? ನನ್ನ ಬಗ್ಗೆ ಅವನು ಗೊತ್ತಿಲ್ಲ. ಮುಖ ಮೂತಿನೆಲ್ಲ ಜಜ್ಜಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಮೊದ್ಲಿಲ್ಲಿಂದ ತೊಲಗಿ. ಮನೆ ಖಾಲಿ ಇಲ್ಲ. ಮುಖಗಳು ನೋಡು, ಹಂದಿಗಳ ತರ ಇದ್ದಾರೆ. ಹೋಗೋ ಯು ಇಂಡಿಸೆಂಟ್ ರಾಸ್ಕಲ್. ಬಂದ್ಬಿಟ್ಟ ಮುಖ ಇಟ್ಕೊಂಡು. ಹಲೋ ತರುಣ್, ನೀನಿನ್ನೂ ನನ್ನ ಮದುವೆ ಆಗ್ಬೇಕಂತಿದ್ಯಾ? ರಿಂಗ್ ಎಲ್ಲಿ? ಬೇಗ ಕೊಡು, ಆಕ್ಸೆಪ್ಟ್ ಮಾಡ್ಕೋತೀನಿ. ನನಗೇನು ಅರ್ಥ ಆಗ್ತಿಲ್ಲ. ನಾನು ಎಷ್ಟು ದಿನದಿಂದ ಕೇಳಿದೆ, ನೀನು ಒಪ್ಕೊಳ್ಳೇ ಇಲ್ಲ. ಈಗ ಸಡನ್ ಆಗಿ ಇಲ್ಲೋಡು, ಇದೇ ಲಾಸ್ಟ್ ಚಾನ್ಸ್. ಪ್ರಪೋಸ್ ಮಾಡ್ತೀಯೋ ಇಲ್ವೋ? ಬಾ, ಎಲ್ಲಾದರೂ ಹೋಟೆಲ್ಗೆ ಹೋಗಿ 1 ವಾರ ಇದ್ದು ಬರೋಣ. ಫ್ರೀಯಾಗಿ, ಯಾವ ಕಂಡೀಷನ್ನೂ ಇರಬಾರ್ದು. ಈ 1 ವಾರ ನಾನು ಏನು ಹೇಳಿದ್ರು ಕೇಳಬೇಕು, ಯಾವುದಕ್ಕೂ ಇಲ್ಲ ಅನ್ಬಾರ್ದು. ಓಕೆನಾ?
ಒಂದು ವಾರ ಬಿಟ್ಟು ನಂಗೆ ತೃಪ್ತಿ ಅನಿಸಿದ್ರೆ ಅವಾಗ ಪ್ರಪೋಸ್ ಮಾಡ್ತೀನಿ. ಏನು ಹೇಳ್ತೀಯ? ಮಗ ತಗೋ, ನನ್ನ ಫೇಸ್ಬುಕ್ ಓಪನ್ ಮಾಡು. ಅದರಲ್ಲಿ ಕಾಮಿನಿ ಅಂತ ಒಂದು ಹುಡುಗಿ ಇರ್ತಾಳೆ, ಅವಳನ್ನು ಮೀಟ್ ಮಾಡಬೇಕು ಅಂತ ಮೆಸೇಜ್ ಹಾಕು. ಯಾರೋದು? ಫ್ರೆಂಡು ಮಗ, 2 ವರ್ಷದಿಂದ ನನ್ನ ಹಿಂದೆನೆ ಬಿದ್ದಿದ್ದಾಳೆ. ಸರಿ, ಈಗ ಅವಳನ್ನೇನು ಕರೀತಾ ಇದೆಯಾ? ಹೇಳ್ದಷ್ಟು ಮಾಡೋ. ಮನೋ, ಮನೋ, ಶೂರ್ ತಾನೆ? ಏನದು? ಶೂರ್ ಆಗಿ ಈ ಸಲ ಅದಕ್ಕೆ ಓಕೆ ತಾನೆ? ಯಾಕೆ? ಕಮಾನ್ ಮನೋ. ಸರ್ ಬಿಲ್. ಶಿಟ್. ಅಮ್ಮ, ಅವನ್ ಮನೆಗ್ ಬಂದಿದ್ನಲ್ಲ, ಯಾರು? ಅದೇಮ್ಮ, ಆ ಹುಚ್ಚ. ಯಾರೇ? ಆ ಮುಟ್ಟಾಳಮ್ಮ. ಏ, ಯಾರೇ ಅದು? ಅದೇಮ್ಮ, ಆ ಏಜೆಂಟ್ ಜೊತೆ ಬಂದು ನನ್ ನೋಡಿದ ತಕ್ಷಣ ಓಡಿದ್ನಲ್ಲ. ನಿನ್ ಗಂಡನ ಬಗ್ಗೆ ಹೇಳ್ತಿದ್ಯಾ? ಅದೇ ಡಿವೋರ್ಸ್ ಆಯ್ತಲ್ಲ, ಮತ್ತ್ಯಾಕೆ ಅವನ್ನ ಗಂಡ ಅಂತಿದ್ಯಾ? ಸರಿ, ಈಗೇನು ಅವನ್ಗೆ? ಅವನ್ ಮೊಬೈಲ್ ನಂಬರ್ ಎಲ್ಲ ತೆಗ್ದಿಟ್ಕೊಂಡಿರ್ತೀಯಲ್ಲ, ನನಗ್ ಗೊತ್ತಿಲ್ದೆ ಕದ್ದು ಅವನಿಗೆ ಫೋನ್ ಮಾಡಕ್ಕೆ. ಅವನ್ ನಂಬರ್ ಚೇಂಜೇ ಮಾಡಿಲ್ಲ ಕಣೆ, ಅದೇ ನಂಬರೇ. ಬೇಕಾ? ಛೀ, ವಾಟ್ ನಾನ್ ಸೆನ್ಸ್. ನನಗ್ಯಾಕೆ ಆ ನಾಯಿ ನಂಬರ್? ಮತ್ತಿನ್ನೇನು? ಇಲ್ಲ, ಒಂದ್ ವೇಳೆ ಅವನ್ ಫೋನ್ ಮಾಡಿದ್ರೆ ಮಾತುಗೂ ಹೇಳ್ಬೇಡ, ಈ ಥರ ಮುನ್ನಾರ್ಗ್ ಹೋಗ್ತಾ ಇದ್ದೀನಿ, ಗ್ರೀನ್ ವ್ಯಾಲಿ ಹೋಟೆಲಲ್ಲಿ ಇರ್ತೀನಿ ಅಂತ. ಅವನ್ ಸೈಕೋ, ಅಟ್ಟಿಸ್ಕೊಂಡು ನನ್ನ ಹಿಂದೆ ಬಂದ್ರು ಬರ್ಬಹುದು. ಸರಿ ಕಣೆ, ನಾನು ಯಾಕೆ ಹೇಳಿ? ಅದೇಮ್ಮ, ಅರ್ಥ ಆಯ್ತಲ್ಲ? ಓಕೆ. ಪ್ರಭು, ಯಾಕೆ ಮುನ್ನಾರ್ಗೆ ಹೋಗ್ತಿದೀವಿ? ಇಲ್ಲೇ ಲವ್ ಮಾಡಬಹುದಲ್ಲ? ಚೆನ್ನಾಗಿ ಹೇಳು. ಎಷ್ಟು ಹೇಳಿದ್ರು ನಮ್ಮನ್ ಬೇಡ ಅಂದ್ರೂ ಕರ್ಕೊಂಡ. ನಾವಲ್ಲಿಗೆ ಬಂದು ಏನ್ ಮಾಡೋದು? ಮನೋ, ಮನೋ, ಸರ್, ನೀವೆಷ್ಟು ಕೇಳಿದ್ರು ಏನೂ ಮಾಡೋಕ್ಕಾಗಲ್ಲ. ರೂಮ್ ಫ್ರೀ ಇಲ್ಲ. ಸಾರಿ. ಮಗ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಏನಾದ್ರೂ ಆಗ್ಲೇ ನನಗೆ ಇಲ್ಲಿ ರೂಮ್ ಬೇಕು. ಏನಕ್ಕೋ? ಹೇಳ್ತೀನಿ, ಮೊದಲು ರೂಮ್ ತಗೋ. ನಮ್ಗೆ ಇಲ್ಲೇ ರೂಮ್ ಬೇಕು. ನಿಮಗೆ ಬೇಕಾದ್ರೆ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ. ರೂಮ್ ಕೊಡಿ. ಸಾರಿ, ಪ್ಲೀಸ್ ನೀವು ಸ್ವಲ್ಪ ಪಕ್ಕಕ್ಕೆ ಹೋಗಿ. ಬೇರೆ ಕಸ್ಟಮರ್ಸ್ ವೇಟ್ ಮಾಡ್ತಿದ್ದಾರೆ. ಯೋ, ಏನ್ ದೊಡ್ಡ ಪಿಸ್ತಾ ತರ ಮಾತಾಡ್ತಾ ಇದ್ಯಾ? ಇವಾಗ ರೂಮ್ ಕೊಡ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಏಯ್, ಇವ್ನ ಯಾರು ಗೊತ್ತಾ? ಇವ್ರ ಅಪ್ಪ ಯಾರು ಗೊತ್ತಾ? ನನಗೆ ಬೇಕಾಗಿಲ್ಲ. ಪ್ಲೀಸ್ ಮೂವ್. ಸರ್, ಸ್ವಲ್ಪ ಬನ್ನಿ. ಏಯ್, ಹತ್ರ ಬಂದ್ರೆ ಗಲಾಟೆ ಆಗುತ್ತೆ. ಹೋಗ. ಯೋ, ಬೇರೆ ದೇಶದವ್ರು ರೂಮ್ ಕೊಡ್ತೀಯಾ? ನಮ್ ಕನ್ನಡದವ್ರಿಗಿಲ್ವಾ? ಇದ್ರ ಬದಲು ಬೇರೆ ಕೆಲಸನೇ ಮಾಡು. ಮಿಸ್ಟರ್, ಇವೆಲ್ಲ ಬೇಡ. ಹೋಗ್ತಿರೋ ಸೆಕ್ಯೂರಿಟಿ ಕರೀಲೋ. ಏಯ್, ಮರ್ಯಾದೆಯಿಂದ ರೂಮ್ ಕೊಡು, ಇಲ್ಲಾಂದ್ರೆ ಆಗೋದೇ ಬೇರೆ. What is the problem? Sir. What is noise? ಸರ್, ರೂಮ್ ಇಲ್ಲ ಅಂದ್ರೂ ಕೇಳ್ತಿಲ್ಲ ಸರ್. ಗಲಾಟೆ ಮಾಡ್ತಾ ಇದ್ದಾರೆ. ಸೈಡ್ಗೆ ಹೋಗ್ರಿ. ಗೆಸ್ಟ್ ಹತ್ರ ಹಿಂಗೆ ಮಾತಾಡೋದು. ಎಕ್ಸ್ಕ್ಯೂಸ್ ಮೀ ಸರ್, ಸಾರಿ ಅಬಿಟ್ ಹಿಮ್. ಐ ಆಮ್ ದ ಸೂಪರ್ವೈಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ರೂಮ್ ಬೇಕು ಸರ್, ಅರ್ಜೆಂಟ್. ತಲೆನೇ ಹೋಗೋಂಥ ವಿಷಯ. ಏನ್ ತಲೆ ಹೋಗಂತ ವಿಷಯ? ಸರ್, ನನ್ನ ಎಕ್ಸ್ ವೈಫು ಇನ್ನೊಬ್ಬನ ಜೊತೆ ಈ ಹೋಟ್ಲಿಗೆ ಬಂದಿದ್ದಾಳೆ. ನಾನು ಅದನ್ನ ನೋಡಬೇಕು. ನಿನ್ನ ಎಕ್ಸ್ ವೈಫು ಇನ್ನೊಬ್ಬನ ಜೊತೆ ಇರೋದು
ನೀನ್ಯಾಕೆ ನೋಡ್ತೀಯಾ? ಸರ್, ನಾನು ಅವಳನ್ನ ಮೇಲ್ಬಿದ್ದು ಲವ್ ಮಾಡಿದೆ. ಅವಳು ನನ್ನನ್ನು ಕೇರೆ ಮಾಡಲಿಲ್ಲ. ಈಗ ಅವಳು ಇನ್ನೊಬ್ಬನ ಜೊತೆ ಮಜಾ ಮಾಡಕ್ ಬಂದವಳೆ. ನಾನು ಅವಳಿಗಿಂತ ಕಡಿಮೆ ಏನೂ ಇಲ್ಲ. ಇನ್ನೊಬ್ಬ ಹುಡುಗಿ ಜೊತೆ ಸಂತೋಷವಾಗಿದ್ದೀನಿ ಅಂತ ತೋರಿಸ್ಬೇಕು. ಯಾರು? ಅಲ್ಲಿರೋ ಹುಡುಗಿನ? ಹೌದಾ? ಇಷ್ಟು ವರ್ಷ ಸರ್ವಿಸಲ್ಲಿ ಈ ಥರ ರೂಮ್ ಕೇಳ್ಕೊಂಬಂದಿರೋದು ನೋಡಲೇ ಇಲ್ಲ. ಆದರೂ ನಿನ್ನ ನೋವು ನನಗೆ ಅರ್ಥ ಆಗ್ತಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ತೀನಿ. ಥ್ಯಾಂಕ್ಸ್ ಸರ್. ಹಾಗೆ ಅವಳು ಪಕ್ಕದ ರೂಮೇ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವಳು ಅವನ ಜೊತೆ ಜಾಲಿಯಾಗಿರ್ತಾಳೆ, ನೀನು ಇವಳ ಜೊತೆ ಜಾಲಿಯಾಗಿರ್ತೀಯ. ಏನು ನನ್ನ ಹೋಟೆಲ್ಲೇನು ಬ್ರಾತಲ್ ಲಾಡ್ಜ್ ಮಾಡಂಗೆ ಕಾಣ್ತಿದ್ಯಾ? ಸರ್, ನಿಮಗೂ ಈ ಥರ ಆದರೆ ಅರ್ಥ ಆಗುತ್ತೆ ಸರ್. ತಮ್ಮ, ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಸಂತೋಷವಾಗಿದ್ದೀನಿ. ಬಾಯಾಕೆ ಕೆಡಿಸ್ಬೇಡ. ಹೋಗಲ್ಲಿ ಕೂತ್ಕೋ, ನಾನೇನು ಮಾಡಬೇಕು ಅಂತ ನೋಡ್ತೀನಿ.